ನಾನು ನಿಮ್ಮ ಚಂದ್ರಮೌಳಿ ಕಣಿವೆ ಕಾರ್ನರ್ಗೆ ಸ್ವಾಗತ. ನಿನ್ನೆ IPL 2026 ಮಿನಿ ಆಕ್ಷನ್ ನೋಡಿದ್ರಲ್ಲ. RCB ಅವರು ಲೆಫ್ಟ್ ಹ್ಯಾಂಡೆಡ್ ಟಾಪ್ ಆರ್ಡರ್ ಬ್ಯಾಟರ್ ಅಂತ ವೆಂಕಟೇಶ್ ಅಯ್ಯರ್ ಅವರನ್ನು 7 ಕೋಟಿಗೆ ಹಾಗೂ ಬೇಸ್ ಪ್ರೈಸ್ಗೆ ನ್ಯೂಜಿಲೆಂಡ್ನ ಡಫಿ ಹಾಗೂ ಜೇಕಬ್ ಕಾಕ್ಸ್ ಇಂಗ್ಲೆಂಡ್ನವರು ಅವ್ರನ್ನ ಪಡೆದರು. ಅದಲ್ಲದೆ ಭಾರತೀಯ ಯಂಗ್ಸ್ಟರ್ಸ್ ಆದಂಥ ಕೌಶಿಕ್ ಚೌಹಾನ್, ವಿಹಾನ್ ಮಲ್ಹೋತ್ರಾ, ವಿಕಿ ಓಸ್ವಾಲ್ ಹಾಗೂ ಸಾತ್ವಿಕ್ ದೇಸ್ವಾಲ್ ಅವ್ರನ್ನೂ ಕೂಡ ಸೇರಿಸ್ಕೊಂಡ್ರು ಬೇಸ್ ಪ್ರೈಸ್ಗೆ. ಈಗ RCBಯಲ್ಲಿ ಉಳಿದ ಕನ್ನಡಿಗರು ಅಂತಂದರೆ ಒಬ್ಬರು, ಅದೇ ದೇವದತ್ ಪಡಿಕ್ಕಲ್. ಈಗ ವೆಂಕಟೇಶ್ ಅಯ್ಯರ್ ಬಂದಿದ್ದರಿಂದ ಅವ್ರಿಗೂ ಎಷ್ಟು ಚಾನ್ಸ್ ಸಿಗುತ್ತೋ ಈಗ ಗೊತ್ತಿಲ್ಲ. ಈಗ ನಿನ್ನೆ ಪೂರ್ತಿಯ ಈ ಮಿನಿ ಆಕ್ಷನಲ್ಲಿ ಕರ್ನಾಟಕದ ಕೇವಲ 2 ಯಂಗ್ಸ್ಟರ್ಸ್ ಅಂದರೆ ಯಶ್ರಾಜ್ ಪುಂಜಾ ರಾಜಸ್ಥಾನ್ ತೆಗೆದುಕೊಂಡ್ರೆ ಪ್ರವೀಣ್ ದುಬೈ ಅವರನ್ನು ಪಂಜಾಬ್ ಕಿಂಗ್ಸ್ ಅವರು ತೆಗೆದುಕೊಂಡ್ರು. ಅನ್ಸೋಲ್ಡಾಗಿ ಉಳಿದವರು ಯಾರೀಗ? ನಮ್ಮ ಕ್ಯಾಪ್ಟನ್ ಮಯಾಂಕ್ ಅಗರ್ವಾಲ್, ವಿದ್ಯುತ್ ಕಾವೇರಪ್ಪ, ಅಭಿನವ್ ಮನೋಹರ್ ಹಾರ್ಡ್ ಹಿಟ್ಟರ್, ವಿದ್ಯಾಧರ್ ಪಾಟೀಲ್ ಫಾಸ್ಟ್ ಬೌಲರ್, KC ಕರಿಯಪ್ಪ, ಅಭಿಲಾಷ್ ಶೆಟ್ಟಿ, ಲಾಸ್ಟ್ ಇಯರ್ RCBಯಲ್ಲಿದ್ದಂಥ ಮನೋಜ್ ಬಾಂಡ್ಗೆ, ಶ್ರೀಜಿತ್, ಮನೋಂತರ್ ಕುಮಾರ್, ಯಾರೂ ಇವ್ರನ್ನ ತೋಳಿಲ್ಲ. ಇವ್ರಲ್ಲಿ ಯಾರೋ ಒಬ್ಬಿಬ್ಬರನ್ನಾದರೂ ಬೇಸ್ ಪ್ರೈಸ್ಗೆ ನಮ್ಮ RCB ತೆಗೆದುಕೊಳ್ಬೋದಾಗಿತ್ತು ಅಲ್ವಾ? ಕರ್ನಾಟಕದಿಂದ RCBಗೆ ಕೋಟ್ಯಾಂತರ ಫ್ಯಾನ್ಸ್ ಇದ್ದಾರೆ. ಅದು 90% ಎಲ್ಲ ವಿರಾಟ್ ಕೊಹ್ಲಿ ಫ್ಯಾನ್ಸೇ. ನಾಳೆ ವಿರಾಟ್ ಆಡಲ್ಲ ಅಂದ್ರೆ ಎಷ್ಟು ಜನ ಇರ್ತಾರೆ ನೀವೇ ಹೇಳಿ? IPL ಶುರುವಾದಾಗಿಂದ ನೋಡಿ ಮೊದಲು 3-4 ವರ್ಷ ಕರ್ನಾಟಕದ ಪ್ಲೇಯರ್ಸು ಸಪೋರ್ಟ್ ಸ್ಟಾಫ್ ಇದ್ದರು. ಈಗ ನೋಡಿದರೆ ಅವರೂ ಇಲ್ಲ. ನಮ್ಮ ವಿಜಯ್ ಭರದ್ವಾಜ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ನ ಟ್ಯಾಲೆಂಟ್ ಸ್ಕೌಟ್ ಆಗಿದ್ದಾರೆ. ಸುನಿಲ್ ಜೋಶಿ ಕಳೆದ ವರ್ಷ ಪಂಜಾಬ್ ಜೊತೆ ಇದ್ದರು. ತಮಿಳುನಾಡು 2 ಕೋಚಸ್ಸು ನಮ್ಮ RCBಯಲ್ಲಿದ್ದಾರೆ. RCB ಮ್ಯಾನೇಜ್ಮೆಂಟ್ ಹೇಳ್ಬೋದು ಇದು ನಮ್ಮದು ಗ್ಲೋಬಲ್ ಎಂಟಿಟಿ, ಲೋಕಲ್ ಅಲ್ಲ ಅಂತ. ಆದರೂ ಒಬ್ಬಿಬ್ಬರನ್ನಾದರೂ ತೋಳ್ಬೇಕಲ್ವ? ನೋಡಿ, 11 ಜನ RCB ಫ್ಯಾನ್ಸು RCB ಸೆಲೆಬ್ರೇಷನ್ಸ್ ನೋಡೋಕೆ ಬಂದ್ಬಿಟ್ಟು ಕಾಲು ತುಳಿಸೋಕ್ಕೆ ಬಲಿಯಾದರು. ಅದು ಮರೆಯೋಕ್ಕಾಗತ್ತಾ? RCBಯಲ್ಲಿ ಕನ್ನಡಿಗರ ಸ್ಟೇಕ್ ಏನಿದೆ? ಏನೂ ಇಲ್ಲ. ಹೀಗಿರುವಾಗ RCB ನಮ್ಮ ಟೀಮ್ ಅಂತ ನೀವು ಹೇಗೆ ಹೇಳ್ತೀರಾ? ಬೇಜಾರಾಗಲ್ವಾ ನಿಮಗೆ? ಕಮೆಂಟ್ ಮಾಡಿ.